ಹಾಯ್ ಹಲೋ ಎಲ್ಲರಿಗೂ ನಿಮ್ಮ ಅಜ್ಜಿಜಿ ಮಾಡುವ ನಮಸ್ಕಾರಗಳು. ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ವಿಚಾರ ಏನಂತಂದ್ರೆ ತೋರಿಸ್ತೀನಿ ಬನ್ನಿ. ನೋಡ್ಬೋದು ನೀವು, ಕಟಾವ್ ಆಗಿದೆ. ಆಲ್ಮೋಸ್ಟ್ ನಾನು ಆಫೀಸಲ್ಲಿ ಇದ್ದಾಗಲೇ ಕಟಾವ್ ಆಗಿರೋದು. ಭಾನುವಾರ ಆಗುತ್ತೆ, ಭಾನುವಾರನೇ ಮಾಡಿಸ್ಬೇಕು ಅಂತ ತುಂಬ ಟ್ರೈ ಮಾಡಿದ್ವಿ. ಮಳೆಯ ಕಾರಣ ಮಂಗಳವಾರ ಕಟಾವಾಗಿ ಫುಲ್ ಮುಗ್ದಿದೆ. ಹುಲ್ಲನ್ನ ಎಲ್ಲ ಕಂತೆ ಕಟ್ಸೋಣ ಅಂತಂದ್ರೆ ಹೆವಿ ಮಳೆ. ಇದು ನೋಡ್ಬೋದು, ಇದು ಅದಕ್ಕೆ ಹುಲ್ಲನ್ನ ಹಾರಕ್ಕೆ ಹಾಕ್ಬಿಟ್ಟಿದೀವಿ. ಬಟ್ ಆದ್ರೆ ನಿನ್ನೆ ಇನ್ನೊಂದ್ಸಲ ಮಳೆ ಬಂತು, ಹಾಳು ಮಾಡ್ತು. ನನ್ನ ಪ್ರಕಾರ ನಾಳೆ ನಾಳೆದಲ್ಲಿ ಕಂತೆನೂ ಕಟ್ಟಾಗ್ಬಿಡುತ್ತೆ. ಇನಿಷಿಯಲ್ ವ್ಲಾಗಲ್ಲೇ ನಿಮಗೆ ಭತ್ತ ನಾಟಿ ಮಾಡ್ಸೋಕ್ಕೆ ಏನೇನು ಖರ್ಚಾಗುತ್ತೆ, ಎಷ್ಟೆಷ್ಟು ಖರ್ಚು ಬಿದ್ದಿರುತ್ತೆ ಅಂತೆಲ್ಲ ಹೇಳಿದ್ದೆ. ಇವಾಗ ನಿಮ್ಗೆ ಇಳುವರಿ ಬಗ್ಗೆನೂ ನೆಕ್ಸ್ಟ್ ನಾನು ಮಾತಾಡ್ತೀನಿ. ಈಗ ಸದ್ಯಕ್ಕೆ ಇನ್ನೊಂದು ಗದ್ದೆ ಹತ್ರ ಹೋಗ್ತಾ ಇದ್ದೀನಿ, ನೋಡ್ಕೊಂಡು ಹೋಗಿ ಬಂದಿದ್ದು ಅಷ್ಟೇ. ಬಾಯ್. ಸುಮ್ಮನೆ ಹಾಗೆ ನೋಡಿ, ಕಾನ್ಸೆಪ್ಟ್ ಆಫ್ ಮಲ್ಚಿಂಗ್ ಇದು ನಮ್ಮ ಅಕ್ಕಪಕ್ಕ ಜಮೀನವ್ರದ್ದು. ಎಷ್ಟು ನೀಟಾಗಿ ಮಲ್ಚಿಂಗ್ ಮಾಡಿದ್ದಾರೆ ತೋಟದಲ್ಲಿ. ಮಲ್ಚಿಂಗ್ ಬಗ್ಗೆನೂ ಒಂದು ಬ್ಲಾಗಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅದಕ್ಕೆ ಸುಮ್ಮನೆ ನೋಡಿ ರೀಸನ್ ಏನಕ್ಕೆ ಮಲ್ಚಿಂಗ್ ಮಾಡಬೇಕು, ಮಲ್ಚಿಂಗ್ ಮಾಡೋದ್ರಿಂದ ಏನೇನು ಉಪಯೋಗ ಇರುತ್ತೆ ಅಂತ. ಫೋಕಸ್ ಆಗ್ತಾ ಇದೆ ಬಡ್ಡಿ ಮಗಂದು. ಇದು ವಿತೌಟ್ ಮಲ್ಚಿಂಗು, ಇದಕ್ಕೂ ಮಾಡ್ತಾರೆ. ಈಗ ಒಂದು ಕಡೆ ಏನು ಮಾಡ್ಕೊಂಬತ್ತವ್ರೆ. ಇದು ವಿತೌಟ್ ಮಲ್ಚಿಂಗ್ ನೋಡಿ, ಇಲ್ಲಿ ಗ್ರಾಸ್ ಎಲ್ಲ ಹೆಂಗೆ ಬೆಳೆದೈತೆ. ಇದೇ ನೋಡಿ ನಮ್ಮ ತೋಟ. ಇದು ಭತ್ತ ಬೇರೆಯವ್ರದ್ದು. ಅದು ಮೇಲಿಂದ ಸ್ಟಾರ್ಟ್ ಆದರೆ ಇಲ್ಲಿವರೆಗೂ ಹೆಣ್ಣುವರೆಗೂ ನಮ್ದೇನೆ. ಕರೆಕ್ಟಾಗಿ ಒಂದು 5 ದಿನ ಆಗೈತೆ ನಾನು ಬಂದು ತೋಟಕ್ಕೆ. ಹುಷಾರಿರಲಿಲ್ಲ, 3 ಡೇಸ್ ರೆಸ್ಟು. ಅಷ್ಟರಲ್ಲಿ ನಮ್ಮ ಡ್ಯಾಡಿ ಇಷ್ಟು ಕ್ಲಿಯರೆನ್ಸ್ ಮಾಡಿದ್ದಾರೆ. ನಿನ್ನೆಯಿಂದ ಇವತ್ತಿಗೆ ಇದು ಕ್ಲಿಯರೆನ್ಸ್ ಮಾಡ್ತಾಯಿದ್ದಾರೆ. ಭತ್ತಕ್ಕೆ ಎಷ್ಟು ಖರ್ಚಾಯಿತು, ಏನು ಖರ್ಚಾಯಿತು ಅದು ಇವತ್ತು ನೈಟ್ ಆಫೀಸಿಂದ ಬಂದು ನಾವು ಅಪ್ಪನೇ ಕೇಳ್ತೀನಿ, ಲಾಸಾ ಪ್ರಾಫಿಟಾ ಅಂತ. ಹುಷಾರಿಲ್ಲದೆ ವಾಪಸ್ ರಿಕವರಿ ಆಗಿಬಿಟ್ಟು ಕೆಲಸ ಅಂತ ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಾಗೋದು ಜ್ವರ ಬಂದು ಎಷ್ಟು ನಿಮ್ಮನ್ನ ವೀಕ್ ಮಾಡಿದೆ ಅಂತ. ಈ ಹೊರೆ ಆಲ್ಮೋಸ್ಟ್ ಎದೆ ಮಟ್ಟ ಬಂದ್ಬಿಟ್ಟು ಮೇಕ್ ಬರಲಿಲ್ಲ ಇವತ್ತು, ಅಲ್ಲೇ ಗೊತ್ತಾಗೋಯ್ತು. ಈ ರೀತಿ ಎಕ್ಸ್ಪೀರಿಯನ್ಸ್ ನಿಮಗೂ ಆಗಿರುತ್ತೆ, ಕಮೆಂಟ್ ಮಾಡಿ. ನಮಗೆಲ್ಲ ಗೊತ್ತಾಗೋಯ್ತು. ಲೌಡಾನು ಆಗಲ್ಲ ಅಂತ ಬೈತಿದಾರ ಅಂತ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಥ್ಯಾಂಕ್ಸ್, ಲವ್ ಯು.